ಒಂದ್ ಕಡೆ ಮೈಸೂರು ಸೇರಿದಂತೆ ಹಲವು ಕಡೆ ಹುಲಿ ದಾಳಿಗಳಾಗ್ತಿವೆ. ಹುಲಿ ದಾಳಿಗಳಿಂದ ಸಾರ್ವಜನಿಕರು ಸಾವನ್ನಪ್ತಿದ್ದಾರೆ. ಹೀಗಾಗಿ ಎಲ್ಲೇ ಒಂದ್ ಕಡೆ ಅಲ್ಲಿನ ಜನರು ಒಂದ್ ಕಡೆ ಆರ್ಎಫ್ಗಳ ಮೇಲೆ ಒಂದ್ ಕಡೆ ದಾಳಿ ಮಾಡ್ತಿದ್ದಾರೆ, ಅರಣ್ಯ ಸಿಬ್ಬಂದಿಗಳ ಮೇಲೆ ದಾಳಿ ಮಾಡ್ತಾರೆ. ಈ ಒಂದು ವಿಚಾರಕ್ಕೆ ಇವತ್ತು ಅರಣ್ಯ ಭವನದ ಮುಂದೆ ಒಂದ್ ಕಡೆ ಅರಣ್ಯ ಸಿಬ್ಬಂದಿಗಳು ಮತ್ತೊಂದ್ ಕಡೆ ರಾಜ್ಯದ ಎಲ್ಲಾ ಆರ್ಎಫ್ಗಳು ಒಂದ್ ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ನಾನೀಗ ಮಲ್ಲೇಶ್ವರಂನ ಅರಣ್ಯ ಭವನದ ಮುಂಭಾಗದಲ್ಲಿದ್ದೇನೆ. ಸಾಕಷ್ಟು ರಾಜ್ಯದ ಎಲ್ಲಾ ಆರ್ಎಫ್ಗಳು ಈಗ ಪ್ರತಿಭಟನೆ ಭಾಗಿಯಾಗಿದ್ದಾರೆ. ಯಾಕಂದ್ರೆ ನಾವು ಏನೋ ಜೀವದ ಅಂಗು ತೊರೆದು ಕೆಲಸ ಮಾಡ್ತೀವಿ, ಹುಲಿಯನ್ನು ಹಿಡಿತೇವೆ, ಚಿರತೆಯನ್ನು ಹಿಡಿತೇವೆ, ಆದ್ರೂ ನಮ್ಮನ್ನ ಕೆಲಸದಿಂದ ತೆಗೆಯುವುದು, ಮತ್ತೊಂದು ಕಡೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಮತ್ತು ಸಾರ್ವಜನಿಕರು ನಮ್ಮ ಮೇಲೆ ಹಲ್ಲೆ ಮಾಡ್ತಿದ್ರೆ. ಹೀಗಾಗಿ ನಮಗೆ ಭದ್ರತೆ ಇಲ್ಲದಂತಾಗಿದೆ. ಮತ್ತೊಂದು ಕಡೆ ಸುಮಾರು ನಮ್ಮ ಆರ್ಎಫ್ಗಳಾಯ್ತು ಮತ್ತೆ ಅರಣ್ಯ ಸಿಬ್ಬಂದಿಗಳಾಯ್ತು, ಸರ್ಕಾರ ನಮ್ಮನ್ನ ವಜಾ ಮಾಡುತ್ತೆ, ಸಸ್ಪೆಂಡ್ ಮಾಡುತ್ತೆ, ಇದು ಸರಿಯಲ್ಲ ಎಂಬುದು ಇವ್ರದ್ದು ಒಂದ್ ಕಡೆ ಹಕ್ಕೊತ್ತಾಗಿದೆ. ಹೀಗಾಗಿ ಅರಣ್ಯ ಇಲಾಖೆ ಮುಂಭಾಗದಲ್ಲೇ ಬಂದು ಒಂದ್ ಕಡೆ ಅರಣ್ಯ ಅಧಿಕಾರಿಗಳು ಒಂದ್ ಕಡೆ ಮನವಿ ಸಹ ಮಾಡ್ತಿದ್ರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಎಲ್ಲಾ ರಾಜ್ಯದ ಆರ್ಎಫ್ಗಳು ಸಹ ಏನು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆ ಅರಣ್ಯ ಸಚಿವರು ಸ್ಥಳಕ್ಕೆ ಬರಬೇಕು, ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು, ನಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡಬೇಕು ಎಂಬುದು ಒತ್ತಾಯವಾಗಿದೆ. ಸದ್ಯಕ್ಕೆ ಇವರು ಆ ಬೇಡಿಕೆಗಳನ್ನ ಒಂದ್ ಕಡೆ ಅರಣ್ಯ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಆದ್ರೂ ಅರಣ್ಯ ಅಧಿಕಾರಿಗಳು ಇನ್ನೂ ಸ್ಪಂದನೆ ಇಲ್ಲ. ಒಂದ್ ಕಡೆ ಐಆರ್ ಆಫೀಸರ್ ಬರ್ಬೇಕಂತ ಹೇಳ್ತಿದ್ರೆ. ಹೀಗಾಗಿ ಸದ್ಯಕ್ಕೆ ಪ್ರತಿಭಟನೆ ಒಂದ್ ಕಡೆ ಮುಂದುವರೆದಿದೆ. ಇವರ ಬೇಡಿಕೆ ಈಡೇರಿಕೆವರೆಗೂ ನಮ್ಮ ಹೋರಾಟ ಅಂತ ಒಂದ್ ಕಡೆ ಅರಣ್ಯ ಸಿಬ್ಬಂದಿಗಳು ಮತ್ತೊಂದ್ ಕಡೆ ಆರ್ಎಫ್ಗಳು ಒಂದ್ ಕಡೆ ಪಟ್ಟು ಹಿಡಿದಿದ್ದಾರೆ. ಈಗ ಪ್ರತಿಭಟನೆ ಮುಂದುವರೆದಿದೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದ್ ಕಡೆ ಮೈಸೂರು ಸೇರಿದಂತೆ ಹಲವು ಕಡೆ ಹುಲಿ ದಾಳಿಗಳಾಗ್ತಿವೆ. ಹುಲಿ ದಾಳಿಗಳಿಂದ ಸಾರ್ವಜನಿಕರು ಸಾವನ್ನಪ್ತಿದ್ದಾರೆ. ಹೀಗಾಗಿ ಎಲ್ಲೇ ಒಂದ್ ಕಡೆ ಅಲ್ಲಿನ ಜನರು ಒಂದ್ ಕಡೆ ಆರ್ಎಫ್ಗಳ ಮೇಲೆ ಒಂದ್ ಕಡೆ ದಾಳಿ ಮಾಡ್ತಿದ್ದಾರೆ, ಅರಣ್ಯ ಸಿಬ್ಬಂದಿಗಳ ಮೇಲೆ ದಾಳಿ ಮಾಡ್ತಾರೆ. ಈ ಒಂದು ವಿಚಾರಕ್ಕೆ ಇವತ್ತು ಅರಣ್ಯ ಭವನದ ಮುಂದೆ ಒಂದ್ ಕಡೆ ಅರಣ್ಯ ಸಿಬ್ಬಂದಿಗಳು ಮತ್ತೊಂದ್ ಕಡೆ ರಾಜ್ಯದ ಎಲ್ಲಾ ಆರ್ಎಫ್ಗಳು ಒಂದ್ ಕಡೆ ಪ್ರತಿಭಟನೆ ಮಾಡ್ತಿದ್ರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ನಾನೀಗ ಮಲ್ಲೇಶ್ವರಂನ ಅರಣ್ಯ ಭವನದ ಮುಂಭಾಗದಲ್ಲಿದ್ದೇನೆ. ಸಾಕಷ್ಟು ರಾಜ್ಯದ ಎಲ್ಲಾ ಆರ್ಎಫ್ಗಳು ಈಗ ಪ್ರತಿಭಟನೆ ಭಾಗಿಯಾಗಿದ್ದಾರೆ. ಯಾಕಂದ್ರೆ ನಾವು ಏನೋ ಜೀವದ ಅಂಗು ತೊರೆದು ಕೆಲಸ ಮಾಡ್ತೀವಿ, ಹುಲಿಯನ್ನು ಹಿಡಿತೇವೆ, ಚಿರತೆಯನ್ನು ಹಿಡಿತೇವೆ, ಆದ್ರೂ ನಮ್ಮನ್ನ ಕೆಲಸದಿಂದ ತೆಗೆಯುವುದು, ಮತ್ತೊಂದು ಕಡೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಮತ್ತು ಸಾರ್ವಜನಿಕರು ನಮ್ಮ ಮೇಲೆ ಹಲ್ಲೆ ಮಾಡ್ತಿದ್ರೆ. ಹೀಗಾಗಿ ನಮಗೆ ಭದ್ರತೆ ಇಲ್ಲದಂತಾಗಿದೆ. ಮತ್ತೊಂದು ಕಡೆ ಸುಮಾರು ನಮ್ಮ ಆರ್ಎಫ್ಗಳಾಯ್ತು ಮತ್ತೆ ಅರಣ್ಯ ಸಿಬ್ಬಂದಿಗಳಾಯ್ತು, ಸರ್ಕಾರ ನಮ್ಮನ್ನ ವಜಾ ಮಾಡುತ್ತೆ, ಸಸ್ಪೆಂಡ್ ಮಾಡುತ್ತೆ, ಇದು ಸರಿಯಲ್ಲ ಎಂಬುದು ಇವ್ರದ್ದು ಒಂದ್ ಕಡೆ ಹಕ್ಕೊತ್ತಾಗಿದೆ. ಹೀಗಾಗಿ ಅರಣ್ಯ ಇಲಾಖೆ ಮುಂಭಾಗದಲ್ಲೇ ಬಂದು ಒಂದ್ ಕಡೆ ಅರಣ್ಯ ಅಧಿಕಾರಿಗಳು ಒಂದ್ ಕಡೆ ಮನವಿ ಸಹ ಮಾಡ್ತಿದ್ರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಎಲ್ಲಾ ರಾಜ್ಯದ ಆರ್ಎಫ್ಗಳು ಸಹ ಏನು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆ ಅರಣ್ಯ ಸಚಿವರು ಸ್ಥಳಕ್ಕೆ ಬರಬೇಕು, ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು, ನಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡಬೇಕು ಎಂಬುದು ಒತ್ತಾಯವಾಗಿದೆ. ಸದ್ಯಕ್ಕೆ ಇವರು ಆ ಬೇಡಿಕೆಗಳನ್ನ ಒಂದ್ ಕಡೆ ಅರಣ್ಯ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಆದ್ರೂ ಅರಣ್ಯ ಅಧಿಕಾರಿಗಳು ಇನ್ನೂ ಸ್ಪಂದನೆ ಇಲ್ಲ. ಒಂದ್ ಕಡೆ ಐಆರ್ ಆಫೀಸರ್ ಬರ್ಬೇಕಂತ ಹೇಳ್ತಿದ್ರೆ. ಹೀಗಾಗಿ ಸದ್ಯಕ್ಕೆ ಪ್ರತಿಭಟನೆ ಒಂದ್ ಕಡೆ ಮುಂದುವರೆದಿದೆ. ಇವರ ಬೇಡಿಕೆ ಈಡೇರಿಕೆವರೆಗೂ ನಮ್ಮ ಹೋರಾಟ ಅಂತ ಒಂದ್ ಕಡೆ ಅರಣ್ಯ ಸಿಬ್ಬಂದಿಗಳು ಮತ್ತೊಂದ್ ಕಡೆ ಆರ್ಎಫ್ಗಳು ಒಂದ್ ಕಡೆ ಪಟ್ಟು ಹಿಡಿದಿದ್ದಾರೆ. ಈಗ ಪ್ರತಿಭಟನೆ ಮುಂದುವರೆದಿದೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದ್ ಕಡೆ ಮೈಸೂರು ಸೇರಿದಂತೆ ಹಲವು ಕಡೆ ಹುಲಿ ದಾಳಿಗಳಾಗ್ತಿವೆ. ಹುಲಿ ದಾಳಿಗಳಿಂದ ಸಾರ್ವಜನಿಕರು ಸಾವನ್ನಪ್ತಿದ್ದಾರೆ. ಹೀಗಾಗಿ ಎಲ್ಲೇ ಒಂದ್ ಕಡೆ ಅಲ್ಲಿನ ಜನರು ಒಂದ್ ಕಡೆ ಆರ್ಎಫ್ಗಳ ಮೇಲೆ ಒಂದ್ ಕಡೆ ದಾಳಿ ಮಾಡ್ತಿದ್ದಾರೆ, ಅರಣ್ಯ ಸಿಬ್ಬಂದಿಗಳ ಮೇಲೆ ದಾಳಿ ಮಾಡ್ತಾರೆ. ಈ ಒಂದು ವಿಚಾರಕ್ಕೆ ಇವತ್ತು ಅರಣ್ಯ ಭವನದ ಮುಂದೆ ಒಂದ್ ಕಡೆ ಅರಣ್ಯ ಸಿಬ್ಬಂದಿಗಳು ಮತ್ತೊಂದ್ ಕಡೆ ರಾಜ್ಯದ ಎಲ್ಲಾ ಆರ್ಎಫ್ಗಳು ಒಂದ್ ಕಡೆ ಪ್ರತಿಭಟನೆ ಮಾಡ್ತಿದ್ರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ನಾನೀಗ ಮಲ್ಲೇಶ್ವರಂನ ಅರಣ್ಯ ಭವನದ ಮುಂಭಾಗದಲ್ಲಿದ್ದೇನೆ. ಸಾಕಷ್ಟು ರಾಜ್ಯದ ಎಲ್ಲಾ ಆರ್ಎಫ್ಗಳು ಈಗ ಪ್ರತಿಭಟನೆ ಭಾಗಿಯಾಗಿದ್ದಾರೆ. ಯಾಕಂದ್ರೆ ನಾವು ಏನೋ ಜೀವದ ಅಂಗು ತೊರೆದು ಕೆಲಸ ಮಾಡ್ತೀವಿ, ಹುಲಿಯನ್ನು ಹಿಡಿತೇವೆ, ಚಿರತೆಯನ್ನು ಹಿಡಿತೇವೆ, ಆದ್ರೂ ನಮ್ಮನ್ನ ಕೆಲಸದಿಂದ ತೆಗೆಯುವುದು, ಮತ್ತೊಂದು ಕಡೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಮತ್ತು ಸಾರ್ವಜನಿಕರು ನಮ್ಮ ಮೇಲೆ ಹಲ್ಲೆ ಮಾಡ್ತಿದ್ರೆ. ಹೀಗಾಗಿ ನಮಗೆ ಭದ್ರತೆ ಇಲ್ಲದಂತಾಗಿದೆ. ಮತ್ತೊಂದು ಕಡೆ ಸುಮಾರು ನಮ್ಮ ಆರ್ಎಫ್ಗಳಾಯ್ತು ಮತ್ತೆ ಅರಣ್ಯ ಸಿಬ್ಬಂದಿಗಳಾಯ್ತು, ಸರ್ಕಾರ ನಮ್ಮನ್ನ ವಜಾ ಮಾಡುತ್ತೆ, ಸಸ್ಪೆಂಡ್ ಮಾಡುತ್ತೆ, ಇದು ಸರಿಯಲ್ಲ ಎಂಬುದು ಇವ್ರದ್ದು ಒಂದ್ ಕಡೆ ಹಕ್ಕೊತ್ತಾಗಿದೆ. ಹೀಗಾಗಿ ಅರಣ್ಯ ಇಲಾಖೆ ಮುಂಭಾಗದಲ್ಲೇ ಬಂದು ಒಂದ್ ಕಡೆ ಅರಣ್ಯ ಅಧಿಕಾರಿಗಳು ಒಂದ್ ಕಡೆ ಮನವಿ ಸಹ ಮಾಡ್ತಿದ್ರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಎಲ್ಲಾ ರಾಜ್ಯದ ಆರ್ಎಫ್ಗಳು ಸಹ ಏನು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆ ಅರಣ್ಯ ಸಚಿವರು ಸ್ಥಳಕ್ಕೆ ಬರಬೇಕು, ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು, ನಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡಬೇಕು ಎಂಬುದು ಒತ್ತಾಯವಾಗಿದೆ. ಸದ್ಯಕ್ಕೆ ಇವರು ಆ ಬೇಡಿಕೆಗಳನ್ನ ಒಂದ್ ಕಡೆ ಅರಣ್ಯ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಆದ್ರೂ ಅರಣ್ಯ ಅಧಿಕಾರಿಗಳು ಇನ್ನೂ ಸ್ಪಂದನೆ ಇಲ್ಲ. ಒಂದ್ ಕಡೆ ಐಆರ್ ಆಫೀಸರ್ ಬರ್ಬೇಕಂತ ಹೇಳ್ತಿದ್ರೆ. ಹೀಗಾಗಿ ಸದ್ಯಕ್ಕೆ ಪ್ರತಿಭಟನೆ ಒಂದ್ ಕಡೆ ಮುಂದುವರೆದಿದೆ. ಇವರ ಬೇಡಿಕೆ ಈಡೇರಿಕೆವರೆಗೂ ನಮ್ಮ ಹೋರಾಟ ಅಂತ ಒಂದ್ ಕಡೆ ಅರಣ್ಯ ಸಿಬ್ಬಂದಿಗಳು ಮತ್ತೊಂದ್ ಕಡೆ ಆರ್ಎಫ್ಗಳು ಒಂದ್ ಕಡೆ ಪಟ್ಟು ಹಿಡಿದಿದ್ದಾರೆ. ಈಗ ಪ್ರತಿಭಟನೆ ಮುಂದುವರೆದಿದೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದ್ ಕಡೆ ಮೈಸೂರು ಸೇರಿದಂತೆ ಹಲವು ಕಡೆ ಹುಲಿ ದಾಳಿಗಳಾಗ್ತಿವೆ. ಹುಲಿ ದಾಳಿಗಳಿಂದ ಸಾರ್ವಜನಿಕರು ಸಾವನ್ನಪ್ತಿದ್ದಾರೆ. ಹೀಗಾಗಿ ಎಲ್ಲೇ ಒಂದ್ ಕಡೆ
ಅಲ್ಲಿನ ಜನರು ಒಂದ್ ಕಡೆ ಆರ್ಎಫ್ಗಳ ಮೇಲೆ ಒಂದ್ ಕಡೆ ದಾಳಿ ಮಾಡ್ತಿದ್ದಾರೆ, ಅರಣ್ಯ ಸಿಬ್ಬಂದಿಗಳ ಮೇಲೆ ದಾಳಿ ಮಾಡ್ತಾರೆ. ಈ ಒಂದು ವಿಚಾರಕ್ಕೆ ಇವತ್ತು ಅರಣ್ಯ ಭವನದ ಮುಂದೆ ಒಂದ್ ಕಡೆ ಅರಣ್ಯ ಸಿಬ್ಬಂದಿಗಳು ಮತ್ತೊಂದ್ ಕಡೆ ರಾಜ್ಯದ ಎಲ್ಲಾ ಆರ್ಎಫ್ಗಳು ಒಂದ್ ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ನಾನೀಗ ಮಲ್ಲೇಶ್ವರಂನ ಅರಣ್ಯ ಭವನದ ಮುಂಭಾಗದಲ್ಲಿದ್ದೇನೆ. ಸಾಕಷ್ಟು ರಾಜ್ಯದ ಎಲ್ಲಾ ಆರ್ಎಫ್ಗಳು ಈಗ ಪ್ರತಿಭಟನೆ ಮಾಡಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ನಾವು ಏನೋ ಜೀವದ ಅಂಗು ತೊರೆದು ಕೆಲಸ ಮಾಡ್ತೀವಿ, ಹುಲಿಯನ್ನು ಹಿಡಿತೇವೆ, ಚಿರತೆಯನ್ನು ಹಿಡಿತೇವೆ, ಆದ್ರೂ ನಮ್ಮನ್ನ ಕೆಲಸದಿಂದ ತೆಗೆಯುವುದು, ಮತ್ತೊಂದು ಕಡೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಮತ್ತು ಸಾರ್ವಜನಿಕರು ನಮ್ಮ ಮೇಲೆ ಹಲ್ಲೆ ಮಾಡ್ತಿದ್ರೆ ಹೀಗಾಗಿ ನಮಗೆ ಭದ್ರತೆ ಇಲ್ಲದಂತಾಗಿದೆ. ಮತ್ತೊಂದು ಕಡೆ ಸುಮಾರು ನಮ್ಮ ಆರ್ಎಫ್ಗಳಾಯ್ತು ಮತ್ತೆ ಅರಣ್ಯ ಸಿಬ್ಬಂದಿಗಳಾಯ್ತು, ಸರ್ಕಾರ ನಮ್ಮನ್ನ ವಜಾ ಮಾಡುತ್ತೆ, ಸಸ್ಪೆಂಡ್ ಮಾಡುತ್ತೆ, ಇದು ಸರಿಯಲ್ಲ ಎಂಬುದು ಇವ್ರದ್ದು ಒಂದ್ ಕಡೆ ಹಕ್ಕೊತ್ತಾಗಿದೆ. ಹೀಗಾಗಿ ಅರಣ್ಯ ಇಲಾಖೆ ಮುಂಭಾಗದಲ್ಲೇ ಬಂದು ಒಂದ್ ಕಡೆ ಅರಣ್ಯ ಅಧಿಕಾರಿಗಳು ಒಂದ್ ಕಡೆ ಮನವಿ ಸಹ ಮಾಡ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಎಲ್ಲಾ ರಾಜ್ಯದ ಆರ್ಎಫ್ಗಳು ಸಹ ಏನು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆ ಅರಣ್ಯ ಸಚಿವರು ಸ್ಥಳಕ್ಕೆ ಬರಬೇಕು, ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು, ನಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡಬೇಕು ಎಂಬುದು ಇವರು ಒತ್ತಾಯವಾಗಿದೆ. ಸದ್ಯಕ್ಕೆ ಇವರು ಆ ಬೇಡಿಕೆಗಳನ್ನ ಒಂದ್ ಕಡೆ ಅರಣ್ಯ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ, ಆದ್ರೂ ಅರಣ್ಯ ಅಧಿಕಾರಿಗಳು ಇನ್ನೂ ಸ್ಪಂದನೆ ಇಲ್ಲ. ಒಂದ್ ಕಡೆ ಐಆರ್ ಆಫೀಸರ್ ಬರ್ಬೇಕಂತ ಹೇಳ್ತಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಪ್ರತಿಭಟನೆ ಒಂದ್ ಕಡೆ ಮುಂದುವರೆದಿದೆ. ಇವರ ಬೇಡಿಕೆ ಈಡೇರಿಕೆವರೆಗೂ ನಮ್ಮ ಹೋರಾಟ ಅಂತ ಒಂದ್ ಕಡೆ ಅರಣ್ಯ ಸಿಬ್ಬಂದಿಗಳು ಮತ್ತೊಂದ್ ಕಡೆ ಆರ್ಎಫ್ಗಳು ಒಂದ್ ಕಡೆ ಪಟ್ಟು ಹಿಡಿದಿದ್ದಾರೆ. ಈಗ ಪ್ರತಿಭಟನೆ ಮುಂದುವರೆದಿದೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದ್ ಕಡೆ ಮೈಸೂರು ಸೇರಿದಂತೆ ಹಲವು ಕಡೆ ಹುಲಿ ದಾಳಿಗಳಾಗ್ತಿವೆ. ಹುಲಿ ದಾಳಿಗಳಿಂದ ಸಾರ್ವಜನಿಕರು ಸಾವನ್ನಪ್ತಿದ್ದಾರೆ. ಹೀಗಾಗಿ ಎಲ್ಲೇ ಒಂದ್ ಕಡೆ ಅಲ್ಲಿನ ಜನರು ಒಂದ್ ಕಡೆ ಆರ್ಎಫ್ಗಳ ಮೇಲೆ ಒಂದ್ ಕಡೆ ದಾಳಿ ಮಾಡ್ತಿದ್ದಾರೆ, ಅರಣ್ಯ ಸಿಬ್ಬಂದಿಗಳ ಮೇಲೆ ದಾಳಿ ಮಾಡ್ತಾರೆ. ಈ ಒಂದು ವಿಚಾರಕ್ಕೆ ಇವತ್ತು ಅರಣ್ಯ ಭವನದ ಮುಂದೆ ಒಂದ್ ಕಡೆ ಅರಣ್ಯ ಸಿಬ್ಬಂದಿಗಳು ಮತ್ತೊಂದ್ ಕಡೆ ರಾಜ್ಯದ ಎಲ್ಲಾ ಆರ್ಎಫ್ಗಳು ಒಂದ್ ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ನಾನೀಗ ಮಲ್ಲೇಶ್ವರಂನ ಅರಣ್ಯ ಭವನದ ಮುಂಭಾಗದಲ್ಲಿದ್ದೇನೆ. ಸಾಕಷ್ಟು ರಾಜ್ಯದ ಎಲ್ಲಾ ಆರ್ಎಫ್ಗಳು ಈಗ ಪ್ರತಿಭಟನೆ ಮಾಡಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ನಾವು ಏನೋ ಜೀವದ ಅಂಗು ತೊರೆದು ಕೆಲಸ ಮಾಡ್ತೀವಿ, ಹುಲಿಯನ್ನು ಹಿಡಿತೇವೆ, ಚಿರತೆಯನ್ನು ಹಿಡಿತೇವೆ, ಆದ್ರೂ ನಮ್ಮನ್ನ ಕೆಲಸದಿಂದ ತೆಗೆಯುವುದು, ಮತ್ತೊಂದು ಕಡೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಮತ್ತು ಸಾರ್ವಜನಿಕರು ನಮ್ಮ ಮೇಲೆ ಹಲ್ಲೆ ಮಾಡ್ತಿದ್ರೆ ಹೀಗಾಗಿ ನಮಗೆ ಭದ್ರತೆ ಇಲ್ಲದಂತಾಗಿದೆ. ಮತ್ತೊಂದು ಕಡೆ ಸುಮಾರು ನಮ್ಮ ಆರ್ಎಫ್ಗಳಾಯ್ತು ಮತ್ತೆ ಅರಣ್ಯ ಸಿಬ್ಬಂದಿಗಳಾಯ್ತು, ಸರ್ಕಾರ ನಮ್ಮನ್ನ ವಜಾ ಮಾಡುತ್ತೆ, ಸಸ್ಪೆಂಡ್ ಮಾಡುತ್ತೆ, ಇದು ಸರಿಯಲ್ಲ ಎಂಬುದು ಇವ್ರದ್ದು ಒಂದ್ ಕಡೆ ಹಕ್ಕೊತ್ತಾಗಿದೆ. ಹೀಗಾಗಿ ಅರಣ್ಯ ಇಲಾಖೆ ಮುಂಭಾಗದಲ್ಲೇ ಬಂದು ಒಂದ್ ಕಡೆ ಅರಣ್ಯ ಅಧಿಕಾರಿಗಳು ಒಂದ್ ಕಡೆ ಮನವಿ ಸಹ ಮಾಡ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಎಲ್ಲಾ ರಾಜ್ಯದ ಆರ್ಎಫ್ಗಳು ಸಹ ಏನು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆ ಅರಣ್ಯ ಸಚಿವರು ಸ್ಥಳಕ್ಕೆ ಬರಬೇಕು, ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು, ನಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡಬೇಕು ಎಂಬುದು ಇವರು ಒತ್ತಾಯವಾಗಿದೆ. ಸದ್ಯಕ್ಕೆ ಇವರು ಆ ಬೇಡಿಕೆಗಳನ್ನ ಒಂದ್ ಕಡೆ ಅರಣ್ಯ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ, ಆದ್ರೂ ಅರಣ್ಯ ಅಧಿಕಾರಿಗಳು ಇನ್ನೂ ಸ್ಪಂದನೆ ಇಲ್ಲ. ಒಂದ್ ಕಡೆ ಐಆರ್ ಆಫೀಸರ್ ಬರ್ಬೇಕಂತ ಹೇಳ್ತಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಪ್ರತಿಭಟನೆ ಒಂದ್ ಕಡೆ ಮುಂದುವರೆದಿದೆ. ಇವರ ಬೇಡಿಕೆ ಈಡೇರಿಕೆವರೆಗೂ ನಮ್ಮ ಹೋರಾಟ ಅಂತ ಒಂದ್ ಕಡೆ ಅರಣ್ಯ ಸಿಬ್ಬಂದಿಗಳು ಮತ್ತೊಂದ್ ಕಡೆ ಆರ್ಎಫ್ಗಳು ಒಂದ್ ಕಡೆ ಪಟ್ಟು ಹಿಡಿದಿದ್ದಾರೆ. ಈಗ ಪ್ರತಿಭಟನೆ ಮುಂದುವರೆದಿದೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದ್ ಕಡೆ ಮೈಸೂರು ಸೇರಿದಂತೆ ಹಲವು ಕಡೆ ಹುಲಿ ದಾಳಿಗಳಾಗ್ತಿವೆ. ಹುಲಿ ದಾಳಿಗಳಿಂದ ಸಾರ್ವಜನಿಕರು ಸಾವನ್ನಪ್ತಿದ್ದಾರೆ. ಹೀಗಾಗಿ ಎಲ್ಲೇ ಒಂದ್ ಕಡೆ ಅಲ್ಲಿನ ಜನರು ಒಂದ್ ಕಡೆ ಆರ್ಎಫ್ಗಳ ಮೇಲೆ ಒಂದ್ ಕಡೆ ದಾಳಿ ಮಾಡ್ತಿದ್ದಾರೆ, ಅರಣ್ಯ ಸಿಬ್ಬಂದಿಗಳ ಮೇಲೆ ದಾಳಿ ಮಾಡ್ತಾರೆ. ಈ ಒಂದು ವಿಚಾರಕ್ಕೆ ಇವತ್ತು ಅರಣ್ಯ ಭವನದ ಮುಂದೆ ಒಂದ್ ಕಡೆ ಅರಣ್ಯ ಸಿಬ್ಬಂದಿಗಳು ಮತ್ತೊಂದ್ ಕಡೆ ರಾಜ್ಯದ ಎಲ್ಲಾ ಆರ್ಎಫ್ಗಳು ಒಂದ್ ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ನಾನೀಗ ಮಲ್ಲೇಶ್ವರಂನ ಅರಣ್ಯ ಭವನದ ಮುಂಭಾಗದಲ್ಲಿದ್ದೇನೆ. ಸಾಕಷ್ಟು ರಾಜ್ಯದ ಎಲ್ಲಾ ಆರ್ಎಫ್ಗಳು ಈಗ ಪ್ರತಿಭಟನೆ ಮಾಡಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ನಾವು ಏನೋ ಜೀವದ ಅಂಗು ತೊರೆದು ಕೆಲಸ ಮಾಡ್ತೀವಿ, ಹುಲಿಯನ್ನು ಹಿಡಿತೇವೆ, ಚಿರತೆಯನ್ನು ಹಿಡಿತೇವೆ, ಆದ್ರೂ ನಮ್ಮನ್ನ ಕೆಲಸದಿಂದ ತೆಗೆಯುವುದು, ಮತ್ತೊಂದು ಕಡೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಮತ್ತು ಸಾರ್ವಜನಿಕರು ನಮ್ಮ ಮೇಲೆ ಹಲ್ಲೆ ಮಾಡ್ತಿದ್ರೆ ಹೀಗಾಗಿ ನಮಗೆ ಭದ್ರತೆ ಇಲ್ಲದಂತಾಗಿದೆ. ಮತ್ತೊಂದು ಕಡೆ ಸುಮಾರು ನಮ್ಮ ಆರ್ಎಫ್ಗಳಾಯ್ತು ಮತ್ತೆ ಅರಣ್ಯ ಸಿಬ್ಬಂದಿಗಳಾಯ್ತು, ಸರ್ಕಾರ ನಮ್ಮನ್ನ ವಜಾ ಮಾಡುತ್ತೆ, ಸಸ್ಪೆಂಡ್ ಮಾಡುತ್ತೆ, ಇದು ಸರಿಯಲ್ಲ ಎಂಬುದು ಇವ್ರದ್ದು ಒಂದ್ ಕಡೆ ಹಕ್ಕೊತ್ತಾಗಿದೆ. ಹೀಗಾಗಿ ಅರಣ್ಯ ಇಲಾಖೆ ಮುಂಭಾಗದಲ್ಲೇ ಬಂದು ಒಂದ್ ಕಡೆ ಅರಣ್ಯ ಅಧಿಕಾರಿಗಳು ಒಂದ್ ಕಡೆ ಮನವಿ ಸಹ ಮಾಡ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಎಲ್ಲಾ ರಾಜ್ಯದ ಆರ್ಎಫ್ಗಳು ಸಹ ಏನು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆ ಅರಣ್ಯ ಸಚಿವರು ಸ್ಥಳಕ್ಕೆ ಬರಬೇಕು, ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು, ನಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡಬೇಕು ಎಂಬುದು ಇವರು ಒತ್ತಾಯವಾಗಿದೆ. ಸದ್ಯಕ್ಕೆ ಇವರು ಆ ಬೇಡಿಕೆಗಳನ್ನ ಒಂದ್ ಕಡೆ ಅರಣ್ಯ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ, ಆದ್ರೂ ಅರಣ್ಯ ಅಧಿಕಾರಿಗಳು ಇನ್ನೂ ಸ್ಪಂದನೆ ಇಲ್ಲ. ಒಂದ್ ಕಡೆ ಐಆರ್ ಆಫೀಸರ್ ಬರ್ಬೇಕಂತ ಹೇಳ್ತಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಪ್ರತಿಭಟನೆ ಒಂದ್ ಕಡೆ ಮುಂದುವರೆದಿದೆ. ಇವರ ಬೇಡಿಕೆ ಈಡೇರಿಕೆವರೆಗೂ ನಮ್ಮ ಹೋರಾಟ ಅಂತ ಒಂದ್ ಕಡೆ ಅರಣ್ಯ ಸಿಬ್ಬಂದಿಗಳು ಮತ್ತೊಂದ್ ಕಡೆ ಆರ್ಎಫ್ಗಳು ಒಂದ್ ಕಡೆ ಪಟ್ಟು ಹಿಡಿದಿದ್ದಾರೆ. ಈಗ ಪ್ರತಿಭಟನೆ ಮುಂದುವರೆದಿದೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.